ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಕವಡಿಮಟ್ಟಿ. ಇವತ್ತು ಟೆಂಪಲ್ಗೆ ಹೋಗ್ತಿದ್ವಿ. ಸುಮ್ಮನೆ ಆ ಡೇ ಇನ್ ಮೈ ಲೈಫ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಿದ್ವಿ. ನಾವು ಹೋಗ್ತಿರೋದು ಕಲ್ಮಲ್ ಅಂತ. ನಮ್ಮ ಊರಿಂದ ಒಂದು 70 to 80 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿಂದ ರಾಯಚೂರಿಗೆ ಒಂದು 16 to 17 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಎವ್ರಿ ಇಯರ್ ಶ್ರಾವಣಕ್ಕೆ ನಾವಿಲ್ಲಿ ಬಂದು ಹೋಗ್ತೀವಿ. ಇನ್ನು ಈ ಟೆಂಪಲ್ ಬಗ್ಗೆ ಹೇಳಬೇಕಂದ್ರೆ ಪುರಾಣದ ಪ್ರಕಾರ ಕರಿಯಪ್ಪ ತಾತ ಅಂತ ಮೂಲತಃ ಬಳ್ಳಾರಿ ಡಿಸ್ಟಿಕ್ ಅವರು. ಇವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಜೀವನದ ಮೇಲೆ ವೈರಾಗ್ಯ ಬಂದು ಅಲ್ಲಿ ಕಾಡ್ಸಿದ್ರ ಜೊತೆ ಅಲ್ದಾಡ್ಕೊಂಡು ಆಧ್ಯಾತ್ಮಿಕ ಜ್ಞಾನ ಮತ್ತೆ ಸಿದ್ಧಿಯನ್ನ ಪಡೆದಿದ್ರು. ಇನ್ನು ಆ ಟೈಮಲ್ಲಿ ಊರಲ್ಲೆಲ್ಲ ಹಾವು ಚೇಳು ಮತ್ತು ಈ ಥರ ವಿಷ ಜಂತುಗಳೆಲ್ಲ ಜಾಸ್ತಿ ಇದ್ದಾಗ ಕರಿಯಪ್ಪ ತಾತ ಏನು ಮಾಡ್ತಿದ್ದಂದರೆ ಅವರು ದೈವಿಕ ಶಕ್ತಿಯಿಂದ ಅದನ್ನೆಲ್ಲ ನಿವಾರಣೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಅದಾದಮೇಲೆ ಒಂದಿನ ಅವರು ಹಂಗೆ ಅಲ್ದಾಡುವಾಗ ನರೆಗದ್ದೆಯಲ್ಲಿರೋ ಶ್ರೀಗಳು ಸೇವೆ ಮಾಡ್ತಾರೆ. ಅವ್ರು ಮಾಡೋ ಸೇವೆನೆಲ್ಲ ಮೆಚ್ಚಿ ಅಲ್ಲಿರೋ ಶ್ರೀಗಳವ್ರನ್ನ ಇವತ್ತಿನ ಕಲ್ಮಲ್ ಅನ್ನೋ ಗ್ರಾಮಕ್ಕೆ ಕಳಿಸ್ತಾರೆ. ಅವಾಗಿಂದನೂ ಅವರು ಕೊನೆ ಉಸಿರಿರೋವರೆಗೂ ಕಲ್ಮಲಲ್ಲೇ ಇದ್ರು. ಇಲ್ಲಿ ಇದ್ದಾಗೂ ಅವರು ಇಲ್ಲಿರೋ ಜನರಿಗೆ ತುಂಬ ಥರದ ಸಹಾಯ ಮಾಡ್ತಿದ್ರು. ಸ್ಪೆಷಲಿ ಈ ವಿಷ ಜಂತುಗಳು ಕಚ್ಚಿದಾಗೆಲ್ಲ ಬಳಲ್ತಿರೋರಿಗೆಲ್ಲ ವಿಭೂತಿಯಿಂದ ಅದನ್ನೆಲ್ಲ ಪರಿಹಾರ ಮಾಡ್ತಿದ್ರು ಅಂತ ಹೇಳ್ತಾರೆ. ಕೊನೆಗೆ ಕರಿಯಪ್ಪ ತಾತ ಅವರು ಇಲ್ಲೇ ಕಲ್ಮಲಲ್ಲೇ ಸಮಾಧಿ ಹೊಂದಿದ್ರು. ಆಗಿಂದನೂ ಇಲ್ಲಿ ತಾತನವರ ಪೂಜೆ ಆಗುತ್ತೆ. ಆಮೇಲೆ ಇಲ್ಲಿ ಅವ್ರ ಸಮಾಧಿ ಹತ್ರನೇ ಒಂದು ಹುತ್ತು ಕಾಣಿಸ್ಕೊಂಡಿದೆ, ಅದನ್ನು ಇವಾಗಲೂ ಪೂಜೆ ಮಾಡ್ತಾರೆ. ಹಾಗೆ ಇದನ್ನು ಉತ್ತರ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ಅಂತಲೂ ಕರೀತಾರೆ. ದರ್ಶನ ಆದಮೇಲೆ ಅಲ್ಲೇ ಒಂದು ಸ್ವಲ್ಪ ಸುತ್ತಾಡಿ ಬಳೆ ಎಲ್ಲ ತೊಗೊಂಡು ಆನ್ ದ ವೇನೇ ಊಟ ಮಾಡಿಕೊಂಡು ಊರಿಗೆ ವಾಪಸ್ ಬಂದ್ವಿ. ಊರಿಂದ ಇವಾಗ ಬಂದು ಫ್ರೆಶ್ ಅಪ್ ಆದ್ವಿ. ಇವಾಗ 3:30 ಆಗಿದೆ ಅನಿಸುತ್ತೆ. ಆ್ಯಂಡ್ ಅಮ್ಮ ನಿನ್ನೆ ಎಷ್ಟೊಂದು ಉಪ್ಪಿನಕಾಯಿ ನಿಂಬೆಹಣ್ಣು ತರಿಸಿದ್ರು. ಇವತ್ತು ಉಪ್ಪಿನಕಾಯಿ ಹಾಕ್ತಾರಂತೆ, ನಿಂಬೆಹಣ್ಣು ಉಪ್ಪಿನಕಾಯಿ ಫುಲ್ ಟೇಸ್ಟಿ ಇರುತ್ತೆ. ನೀವು ಬೇಕಿದ್ರೆ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ಆ ರೆಸಿಪಿನೂ ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೋತೀನಿ, ನೋಡ್ಕೊಂಡು ಬನ್ನಿ. ನಾವು 30 ನಿಂಬೆಹಣ್ಣನ್ನು ತೊಗೊಂಡಿದ್ದೀವಿ. ಇದನ್ನ ಒಂದು 20 ನಿಮಿಷ ನೀರಲ್ಲಿ ನೆನೆಸ್ಬೇಕು. ಅದಾದಮೇಲೆ ಚೆನ್ನಾಗಿ ಒರೆಸ್ಕೊಂಡು ನಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನಿಮಗೆ ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಹೋಳನ್ನು ಕಟ್ ಮಾಡಿ, ಇಲ್ಲ ದೊಡ್ಡದಾಗಿ ಕಟ್ ಮಾಡ್ಕೋಬೋದು. ಕಟ್ ಮಾಡಿ ಆದಮೇಲೆ ಇದರಲ್ಲಿರೋ ಬೀಜನೆಲ್ಲ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ತಿನ್ನುವಾಗ ಅದು ಕಹಿ ಟೇಸ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಮೂವತ್ತು ಗ್ರಾಮ್ ಮೆಂತೆನ ಚೆನ್ನಾಗಿ ಹುರ್ಕೊಂಡು ಇದು ತಣ್ಣಗಾದ್ಮೇಲೆ ಇದನ್ನ ಪೌಡರ್ ಮಾಡಿ ಇಟ್ಕೋಬೇಕು. ಹಾಗೇನೆ ಅರ್ಧ ಕೆಜಿ ಹರಳುಪ್ಪನ್ನ ಪೌಡರ್ ಮಾಡ್ಕೊಳ್ಳಿ. ಈ ಪೌಡರ್ ಅಲ್ಲಿ 1 ಹಿಡಿಯಷ್ಟು ಉಪ್ಪನ್ನ ಸೈಡಿಗೆ ಎತ್ತಿಟ್ಟಿರಿ. ಇದನ್ನ ಆಮೇಲೆ ಯೂಸ್ ಮಾಡ್ಬೇಕಾಗತ್ತೆ. ಇನ್ನು ಕಟ್ ಮಾಡಿರೋ ನಿಂಬೆ ಹಣ್ಣಿಗೆ ಪೌಡರ್ ಮಾಡಿರೋ ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ 1/2 kg ಬೆಲ್ಲ. ನೀವಿಲ್ಲಿ ಸಕ್ಕರೆ ಆದ್ರೂ ಯೂಸ್ ಮಾಡ್ಬೋದು, ಬೆಲ್ಲ ಆದ್ರೂ ಯೂಸ್ ಮಾಡ್ಬೋದು. ನಾವು ಬೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ನಂತರ 5 ರಿಂದ 6 ಸ್ಪೂನ್ ಅಷ್ಟು ಅರಿಶಿಣ, ಆಮೇಲೆ 2 ರಿಂದ 3 ಸ್ಪೂನ್ ಅಷ್ಟು ಖಾರ ಆಡ್ ಮಾಡ್ತಾ ಇದೀವಿ. ನೀವು ಖಾರ ಕಡಿಮೆ ತಿನ್ನೋದಿದ್ರೆ ಖಾರ ಸ್ವಲ್ಪ ಆಡ್ ಮಾಡ್ಕೊಳ್ಳಿ, ಜಾಸ್ತಿ ತಿನ್ನೋದಿದ್ರೆ ಜಾಸ್ತಿ ಆಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿ ಆಡ್ ಮಾಡ್ಕೋಬಹುದು. ಆಗ್ಲೇ ಪೌಡರ್ ಮಾಡಿ ಇಟ್ಟಿರೋ ಮೆಂತೆ ಪೌಡರ್ನ ಇದಕ್ಕೆ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನ ಓವರ್ ನೈಟ್ ಹಾಗೆ ಬಿಡಬೇಕು. ನೆಕ್ಸ್ಟ್ ಇದನ್ನ ಟೇಸ್ಟ್ ಮಾಡಿ ನೋಡಿ. ಉಪ್ಪೇನಾದ್ರೂ ಕಡಿಮೆ ಅನ್ಸಿದ್ರೆ ಒಂದ್ ಸ್ವಲ್ಪ ಉಪ್ಪು ಆಡ್ ಮಾಡ್ಕೊಳ್ಳಿ, ಇಲ್ಲ ಉಪ್ಪು ಜಾಸ್ತಿ ಆಗಿದ್ರೆ ಒಂದ್ ಸ್ವಲ್ಪ ಬೆಲ್ಲ ಆಡ್ ಮಾಡ್ಕೋಬಹುದು. ಅದಾದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಒಂದು ಗಾಜಿನ ಭರಣಿಯಲ್ಲಿ ನೆನ್ನೆ ಎತ್ತಿಟ್ಕೊಂಡಿರೋ 1 ಹಿಡಿ ಉಪ್ಪನ್ನ ಹಾಕಿ, ಈಗ ಹಾಕೋದ್ರಿಂದ ನಿಂಬೆಹಣ್ಣು ಹಾಳಾಗಲ್ಲ.
ಇದಕ್ಕೆ ರೆಡಿ ಆಗಿರೋ ಉಪ್ಪಿನಕಾಯಿನ ಫಿಲ್ ಮಾಡಿ ಅದಾದ್ಮೇಲೆ ಟೈಟ್ ಲಿಡ್ ಇಂದ ಇದನ್ನ ಕ್ಲೋಸ್ ಮಾಡಿ ಒಳ್ಳೆ ಬಟ್ಟೆಯಿಂದ ಕಟ್ಟಿ 15ರಿಂದ 20 ದಿನವರೆಗೂ ಡಿಸ್ಟರ್ಬ್ ಮಾಡದೆ ಹಾಗೆ ಇಡಬೇಕು. 15 ಡೇಸ್ ಆದ್ಮೇಲೆ ರುಚಿಯಾದ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ನನ್ನ ವಿಡಿಯೋ ಲೈಕ್ ಆದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.